ವ್ಯಾಕರಣ ಪಂಡಿತನು ನಮ್ಮ ಅಗ್ರಜನನ್ನು ನೀನೇ ಹೀಯಾಳಿಸುವೆ. ಭಲೆ ಭಲೆ ಕುಂಭಕರ್ಣ ಭಲೆ. ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಪ್ರಚಂಡ ರಾವಣ. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ ಮುಕ್ಕಣ್ಣ ಶಿವನ ಮುಗ್ಗರಿಸಿ ಎನ್ನ ಕರುಣಿಸಿ ವರವಿತ್ತು ಜಗದ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಅದಾರು ಸಾಟಿ. ನಾನು ಜಗಮಲ್ಲ, ಜಗವನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ಈ ನನ್ನ ಸಿಂಹಾಸನ ಮೆಚ್ಚುಗಳನ್ನಾಗಿ ಮಾಡಿಕೊಂಡಿರುವೆನು. ಇಂತಹ ನನಗೆ ದಿಕ್ತಿಗಳು ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠ ರಾವಣನು ಸುರನ ಭಕ್ತನು. ಅವನೊಬ್ಬನಿಗಲ್ಲದೆ 14 ಲೋಕಗಳಲ್ಲಿ ಮತ್ತಾರಿಗೂ ತಲೆಬಾಗನು ಈ ದಶಕಂಠ ರಾವಣನು. ಇಂತಹ ನನಗೆ ಒಬ್ಬ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೋಣಕ್ಕೆ ಸಮಾನವಾದದ್ದು. ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವ ವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಮಹಾಪ್ರಭು, ಪ್ರಹಸ್ತ ನಿಮ್ಮ ನುಡಿ ಹೇಡಿಯಾದವನಿಗೂ ಧೀರತ್ವವನ್ನು ಅಧಾವ ಜನ್ಮದ ಪುಣ್ಯವು ಅಧಾವ ದೈವದ ಫಲವು ನಿಮ್ಮಂತಹವರ ಬಳಿ ಮುಖ್ಯಮಂತ್ರಿ ಆದುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ಪ್ರಹಸ್ತ, ನಿಜ. ಕಟುಭಟ ವೀರಸಿಂಹರೆಂದೆನಿಸಿ ವಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿಯೆದ್ದು ನಿಂತರೆ ಧರೆಯುಳಿಯುವುದೇ? ಶತ್ರುಗಳು ಎದುರಾಗುವರೆ? ಅಜಹರಿ ಇಂದ್ರಾದಿ ದೇವತೆಗಳೇ ಗಡಗಡ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆಯು ಸಾಮಾನ್ಯವಾದುದೇ? ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನೆರಡು ತೋಳ್ಗಳಿಂದ ಎತ್ತಿ 14 ಲೋಕಗಳಿಗೂ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರ ನಾರಿಯ ಗರ್ಭ ಸಂಜಾತ ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯುದೇವತೆಯನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯುದೇವತೆಯು ಸೋದರಿ ಅಲ್ಲದೆ ಅವಳೆಂದಿಗೂ ವಿರೋಧಿ ಅಲ್ಲ. ನಾವು ಮುನಿದು ನಿಂತರೆ ಮುಕ್ಕಣ್ಣನೇ ಅಚ್ಚರಿ ಪಡುವುದು. ಎಚ್ಚರವಿರಲಿ ಲೋಕಲೋಕಕ್ಕೆ. ಭಲೆ ಭಲೆ ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು
ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ಅಷ್ಟೇ ಏಕೆ ನನ್ನ ಅಜಾತ ಶತ್ರುವಾದ ಆ ಹರಿಯಿಂದಲೂ ಸಾಧ್ಯವಿಲ್ಲ. ರಾವಣೇಶ್ವರ, ವಿಭೀಷಣ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರನು ಪಂಡಿತನಾಗಲಿ ಪಾಮರನೇ ಆಗಿರಲಿ ಪತಿತನಾಗಿರಲಿ ಮನವರಿಕೆ ಮಾಡಿಕೊಂಡು ದುಷ್ಟಕರ್ಮಗಳನ್ನು ಸತ್ಕಾರ್ಯವನ್ನು ಮಾಡುತ್ತಾ ಯಾರ ದೈವವನ್ನು ಮಾಡುತ್ತಾರೋ ಅವರನ್ನು ದೈವವನ್ನು ಕಾಪಾಡುತ್ತಿರುವನು. ವಿಭೀಷಣ, ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಇಂತಹ ಮಾತುಗಳನ್ನಾಡಿದ್ದಾರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಅಣ್ಣ, ಮಹಾಪ್ರಭುಗಳಿಗೆ ಜಯವಾಗಲಿ. ನಿಮ್ಮ ಸಹೋದರಿಯಾದ ಶೂರ್ಪನಖಾ ದೇವಿಯರು ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ತಂಗಿಯಾದ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಮಹಾಪ್ರಭು. ಅಖರಾಕ್ಷ, ಮಹಾಪ್ರಭು, ಮಕರಾಕ್ಷ, ಪ್ರಭು, ಅವಳನ್ನು ಬಹಳ ಗೌರವದಿಂದ ಬರಮಾಡು. ಅಣ್ಣ, ಅಣ್ಣ, ತಂಗಿ, ಏನದು? ಯಾರಿಂದ ನಿನಗಿಂತಹ ಸ್ಥಿತಿ ಉಂಟಾಯಿತು ತಂಗಿ? ಅಯ್ಯ, ಅಯ್ಯಕಣ್ಣ, ತಂಗಿ, ಅದೇನದು ಸರಿಯಾಗಿ ಹೇಳಬಾರದೆ? ಮಹಾಪ್ರಭು, ಅಖರಾಕ್ಷ, ಅವರ ವಿಚಾರವನ್ನು ತಿಳಿದಿರುವೆವು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು ಮಹಾಪ್ರಭು. ಹೌದೇ? ಅವರಲ್ಲಿ ರಾಮ ಎಂದಾಯ್ತು. ರಾಮನ ತಮ್ಮ ಲಕ್ಷ್ಮಣ, ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ ಮಹಾಪ್ರಭು. ರಾಮ, ಲಕ್ಷ್ಮಣ, ಸೀತೆ ಏನಾಯ್ತು? ಆ ಸೀತೆ ನೋಡಲು ಬಹಳ ಸುಂದರವಾಗಿದ್ದು ಆಕೆಯನ್ನು ಕರೆದುಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಇವರ ಮೂಗು ಕಿವಿಗಳನ್ನು ಕೊಯ್ದುಗೊಳಿಸಿರುವರು. ಹಿಡಿದ ಕ್ಷಣದಲ್ಲಿ ನೀಚರ, ಹಿಡಿದ ಕ್ಷಣದಲ್ಲಿ ನೀಚರ ತರಿಸಿ ತರುವೆ ನಗೆಯನ್ನು. ಹಿಡಿದ ಕ್ಷಣದಲ್ಲಿ ನೀಚರ ತರಿಸಿ ತರುವೆ ನಗೆಯನ್ನು. ಗಂಡ ನಿಶ್ಚೀವನೆದರು, ಗಂಡ ನಿಶ್ಚೀವನೆದರು. ಬರಲಿ ಬರಲಿ ಕಡಿ ಜಡಿವೆರಣಗಳು, ಬರಲಿ ಬರಲಿ ಕಡಿ ಜಡಿವೆರಣಗಳು. ಹಿಡಿದ ಕ್ಷಣದಲ್ಲಿ ನೀಚರ ಹರಿಗರುಡ ಗಂಧರ್ವ, ಹರಿಗರುಡ ಗಂಧರ್ವ ಬಿಡುವೆನೋ ಕೂಡರ. ಬರಲಿ ಬರಲಿ ಕಡಿ ಜಡಿವೆರಣಗಳು, ಬರಲಿ ಬರಲಿ ಕಡಿ ಜಡಿವೆರಣಗಳು. ಹಿಡಿದ ಕ್ಷಣದಲ್ಲಿ ಈಶ್ವರ ಕಳಿಸಿ ತರುವೆ ನಮ್ಮ ನಗೆಯನ್ನು. ಗಂಡ ನಿಶ್ಚೀಮನೆದರು, ಗಂಡ ನಿಶ್ಚೀಮನೆದರು. ಬರಲಿ ಬರಲಿ ಕಡಿ ಜಡಿವೆರಣಗಳು, ಬರಲಿ ಬರಲಿ ಕಡಿ ಜಡಿವೆರಣಗಳು. ಹಿಡಿದ ಕ್ಷಣದಲ್ಲಿ ಈಶ್ವರ ಈಶ್ವರ ಈಶ್ವರ. ನೋಡಿದ ಯಾ ಕುಂಭಕರ್ಣ, ಎಂತಹ ಅಪಮಾನ! ದಾನವ ಸೋದರಿಯಂ ಗಜ, ದಾನವ ಸೋದರಿಯಂ ಆ ನರಾಧಮರು ಅಪಮಾನಗೊಳಿಸಿದ ಅಗ್ರಜ, ಸಹೋದರ, ನಾಂ ಸಹಿಸೆನು. ನಾಂ ಸಹಿಸೆನು ಆ ಧುರಾತ್ಮರ ಧೂಳ್ಗೈಯು ವ್ಯಚನ
ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕುಳಿಯಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ನರಾಧಮರು ಅಗ್ರಜ ಸಹೋದರ ನಡೆ ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡು. ಶಾಂತಿ ಕುಂಭಕರ್ಣ ಸಹೋದರಿಯಾದ ಮಾತ್ರಕ್ಕೆ ಅವರ ಮಾತು ಪರಿಗ್ರಹವಲ್ಲ. ಶೂರ್ಪನಖ ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನಂಬಲ್ಲ, ನಾನು ನಂಬದಿಲ್ಲ, ಸಾಧ್ಯವಿಲ್ಲ. ನೀನು ಶ್ರೇಷ್ಠವಾಗಿ ವರ್ಷಿಸಿರುವೆ. ಹೇಳುವುದಿಂದೇನು ಕೇಳುವುದಿಂದೇನು? ನಮ್ಮ ಎಲ್ಲೆಯಾದ ದಂಡ ಕಾರ್ಯದಲ್ಲಿ ನೆಲೆಸಿ ನಮಗೆ ಅನ್ಯಾಯವೆಸಗಿರುವಾಗ ಅವರೇನು ಮಾನವರೋ ಇಲ್ಲ ದಾನವರು? ಅವರಿನ್ನೆಂತಹ ಬಲಶಾಲಿಗಳಾಗಿರಬಹುದು? ಭಲೆ ಸಹೋದರಿ ಭಲೆ. ನಿನ್ನ ನಾಸಿಕ ಹೋದರೂ ಕೂಡ ನಿನ್ನ ಬುದ್ಧಿ ಮಾತ್ರ ಬಹಳ ಚುರುಕಾಗಿರುವುದು. ನೀನೀಗಲೇ ಅಂತಃಪುರಕ್ಕೆ ಹೋಗು, ಔಷಧೋಪಚಾರಗಳನ್ನು ಮಾಡಿಸಿಕೋ. ಎಲೈ ಅಕರಾಕ್ಷ ಮಕರಾಕ್ಷ, ನೀವೀಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರಮಾಡಿ. ಆಗಬಹುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ಮಾವ ನನ್ನನ್ನು ಕರೆಸಿದ ಕಾರಣವೇನು? ಭಾ ಮಾವ ಭಾ. ಇಂದು ನನ್ನ ತಂಗಿಯಾದ ಶೂರ್ಪನಖ ದಂಡಕಾರಣ್ಯಕ್ಕೆ ಹೋಗಿದ್ದಳಂತೆ. ಅಲ್ಲಿ ಆ ರಾಮ ಲಕ್ಷ್ಮಣರು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಅಪಮಾನ ಮಾಡಿ ಕಳುಹಿಸಿದ್ದಾರೆ. ಭವಿಷ್ಯಜ್ಞನು ನೀನು. ಅವರೇನು ಮಾನವರೋ ಅಥವಾ ದಾನವರೋ ಗುರುತಿಸಿ ಹೇಳು ಮಾವ. ದಾನವ ಸಂಹಾರಕ್ಕಾಗಿ ಮಾನವರು ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ ಮಾವ. ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ, ಮಿಥ್ಯಾವಾದಿ. ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಲ್ಲಿ ನಿಂತು ಉತ್ತರ ಕೊಡುವುದನ್ನು ಎಲ್ಲಿ ಕಲಿತೆ? ವಿಭೀಷಣ, ರಾವಣೇಶ್ವರ, ನೀನೀಗಲೇ ಈತನ ಕಂಕುಳಲ್ಲಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರಕ್ಕೆ ಬಿಸಾಡೋ. ರಾವಣೇಶ್ವರ, ವಿಭೀಷಣ, ನಾವು ಈ ಗುರುವಿನಿಂದ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ. ಮಾವ, ನೀನು ಪ್ರಭು, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಉಪ್ಪುಂಡು ಬೆಳೆದಿರುವೆ. ಆದ್ದರಿಂದ ನೀನು ನನಗೊಂದು ಸಹಾಯ ಮಾಡಲೇಬೇಕು. ನನ್ನಿಂದಾಗಬೇಕಾದ ಸಹಾಯವೇನು? ಆ ಸೀತೆಯು ಬಹಳ ಸೌಂದರ್ಯವತಿ. ಅವಳನ್ನು ಹೊತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯ ಬೇಕು ಮಾವ. ಕ್ಷಮಿಸು ಸಾರ್ವಭೌಮ. ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಪಾಪ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ಮಾವ, ನಾನು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಶರದಿಯಲ್ಲಿ ಬಿಸಾಡಬೇಕಾದೀತು. ಎಚ್ಚರಿಕೆ. ಛೇ, ಇವನ ಕೈಯಲ್ಲಿ ಸಾಯುವುದಕ್ಕಿಂತ ತತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲು. ಸಾರ್ವಭೌಮ, ಮಾವ, ನಾನೀಗಲೇ ಹೇಮಸಾರಂಗ